ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಮಸ್ಕಾರ ಸಾಕು ಹಿಂದೊಂದ್ಸಲ ಮುತ್ಯಗಳು ವಿಡಿಯೋ ಮಾಡಿದ್ದೆ. ಮುತ್ಯನ ಚೇಲಾಗಳು ಯಾವ ರೇಂಜ್ಗೆ ಬ್ಯಾಡ್ ಕಾಮೆಂಟ್ಸ್ ಬ್ಯಾಡ್ ಮೆಸೇಜಸ್ ಹಾಕಿದ್ರು ಅಂದ್ರೆ ಇನ್ಸ್ಟಾ ಅವರ ಮೆಸೇಜಸ್ ಎಲ್ಲ ಡಿಲೀಟ್ ಮಾಡಬೇಕಾಯ್ತು. ಆ ರೇಂಜಿಗೆ ಬಂತು. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಸೇಮ್ ಅದಕ್ಕಿಂತ ಡಬಲ್ ಸಪೋರ್ಟ್ ಕೂಡ ಬಂತು. ಎಲ್ಲರೂ ಪಾರ್ಟು ಅಂತ ಕೇಳ್ತಿದ್ರಿ. ಅದಕ್ಕೆ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಇರೋ ಬರೋ ಎಲ್ಲ ಮುತ್ಯಗಳು ಮೆಂತ್ಯಗಳು ಬಾಬಾಗಳು ಎಲ್ರು ಗುಡ್ಡಿ ಹಾಕೊಂಡು ರೋಸ್ಟ್ ಮಾಡೋಕಂತ ಬಂದೇನಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋನು. ನಾಟಕ ನನ್ನ ಮಕ್ಕಳ ತಾನೆ ಒಳ್ಳೆಯವರು ಅನ್ಸ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ನಾವಿನ್ನು ಯಾವ ಶತಮಾನದಾಗ ಅದೇವೆ ಅನ್ನೋದ ಕನ್ಫ್ಯೂಸ್ ಆಗತೈತಿ. ಡೇ ಬೈ ಡೇ ಹೊಸ ವೈರಸ್ಗಳು ಹುಟ್ಕೊಂಡಂಗ ಈ ಮುತ್ಯಗಳು, ನಡೆದಾಡುವ ದೇವರುಗಳು, ಪವಾಡ ಪುರುಷರು, ಪವಾಡ ಮಹಿಳೆಯರು ಕೂಡ ಹುಟ್ಕೋತಾ ಅದಾರ. ಮೊನ್ನೆ ತಾನೇ ಶಿವಮೊಗ್ಗಲ್ಲಿ ನನ್ನ ಮೈ ಮೇಲೆ ದೇವ್ರು ಬರುತ್ತಾ ನಾನು ದೆವ್ವ ಬಿಡಿಸ್ತೀನಿ ಅಂತ 53 ವರ್ಷದ ಮಹಿಳೆಯನ್ನ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ ಸುಮಾರು 3 ಗಂಟೆವರೆಗೂ ಮನ್ಸಿಗೆ ಬಂದಂಗ ಹೊಡೆದು ಕೊಲೆ ಮಾಡ್ಬಿಟ್ಟಾರ. ಈಗ ದೆವ್ವ ಬಿಡಿಸೋಳಿಗೆ ಪೊಲೀಸರು ಜೈಲ್ನ್ಯಾಗ ದೇವ್ರನ್ನ ಬಿಡಿಸ್ತಾ ಇದಾರ. ಈಗ ಸದ್ಯದ ಮಾರ್ಕೆಟ್ನ್ಯಾಗ ಫೇಮಸ್ ಆಗಿರೋ ಟ್ರೆಂಡ್ನ್ಯಾಗಿರೋ ಮುತ್ಯ ಅಂದ್ರೆ ಅದು ರಶೀದ್ ಮುತ್ಯ. ನಮ್ ಸಾಹೇಬ್ರಿಗೆ ಪೈಲ್ಸ್ ಹಂಗಂದ್ರ ಆ ಸಂಗಲ್ ಮೊಳೆ. ಇವತ್ತು ನೀವೇನ್ ಬಂದಿಲ್ಲ, ಚುಟಿಗೆ ಹೊಡೆದು ಓಪನ್ ಚಾಲೆಂಜ್ ಕೊಡ್ತೀನಿ ರೀ. 20 ವರ್ಷ ಕಾಲಕ್ರಿ 100% ಮಕ್ಕಳ ಆತಾರ. ಹೆಣ್ಣ ಲೆಕ್ಕ ಗಂಡ ಲೆಕ್ಕ 100% ಮಕ್ಕಳ ನನ್ನ ಗ್ಯಾರಂಟಿ ನನ್ನ ಕಡೆಗೆ ಹತ್ತು. ಏನೇ ಇರ್ಲಕ್ಕ ಅದು ಡಾಕ್ಟರ್ ಇವತ್ತು ಆಗಲ್ಲ ತನ್ಲಕ್ಕ 5 ತರದ ಹಣ್ಣು ಹಂಪಲ ಹಾಕ್ತೀನಿ. ಏನ್ ಕೊಡ್ಬೇಕು ನಾ ಕೊಡ್ತೀನಿ. ಅದ್ರ ಮೇಲೆ 1,001% ಆಗ್ಬೇಕು. ಈ ಮುತ್ಯ ಓಪನ್ ಚಾಲೆಂಜ್ ಮಾಡಿ ಹೇಳ್ತಾನೆ ಇವನ್ ಹತ್ರ ಹೋದರಿಗೆ 100% ಮಕ್ಕಳು ಮಾಡಿಕೊಡ್ತಾನಂತೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಐ ಮೀನ್ 5 ತರ ಹಣ್ಣು ಹಂಪಲ ಕೊಟ್ಟು ಮಗು ಆಗೋ ತರ ಮಾಡ್ತಾನಂತೆ. ಅದು ಡಬಲ್ ಮೀನಿಂಗ್ ಸರ್. ಇದು ಡಬಲ್ ಮೀನಿಂಗ್ ಆಯ್ತಾ? ಹಾಳಾಗಿ ಹೋಗ್ಲಿ ಬಿಡ್ರಿ. ಅಷ್ಟೇ ಯಾಕೆ, ಕ್ಯಾನ್ಸರ್ ಪೇಷಂಟ್ಗೂ ಟ್ರೀಟ್ಮೆಂಟ್ ಕೊಡ್ತಾನಂತೆ. ಕೂರ್ಲಿರ್ಬೇಕು ಕೂರ್ಬೇಕು. ಸರ್ವರೋಗಾನಿಕಿ ಸಾರಾಯೇ ಮಂದು. ಬಾಯ್ತ್ರಿ. ಅಯ್ಯೋ ಬಾಯ್ತ್ರಿ ಅಯ್ಯ. ಮೂಗು ಹಿಡಿದ್ರೆ ಬಾಯ್ ತೆರೆಯುತ್ತೆ. ಘಟಘಟ ಘಟಘಟ ಘಟಘಟ. ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು MBBS ಓದ್ತಾ ಇರೋರೆಲ್ಲ ಈ ಮುತ್ಯನ್ ಕೋರ್ಸ್ ಮಾಡೋದು ಬೆಟರ್ ಅನಿಸ್ತೈತಿ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ನಡೆದಾಡುವ ದೇವ್ರು ಕ್ಯಾನ್ಸರ್ ಪೇಷಂಟ್ಗೆ ಹೆಂಗ್ ಟ್ರೀಟ್ಮೆಂಟ್ ಕೊಡ್ತಾನಂದ್ರ ಬಾಯಾಗ 1 ಕಪ್ ಬಿಸ್ಲೇರಿ ವಾಟರ್ ಹಾಕಿ 4 ನಿಂಬೆ ಹಣ್ಣು ಕೊಡ್ತಾನ. ಇಷ್ಟಕ್ಕೆ ಕ್ಯಾನ್ಸರ್ ಪೇಷಂಟ್ ಕ್ಯೂರ್ ಆಗಿಬಿಡ್ತಾರ. ಕ್ಯಾನ್ಸರ್ ಕ್ಯೂರ್ ಮಾಡೋದು ಅಷ್ಟು ಈಸಿ ಆಗಿದ್ರೆ ವರ್ಷಗಟ್ಲೆ ಕೋಟಿಗಟ್ಲೆ ಖರ್ಚು ಮಾಡಿ ಸೈಂಟಿಸ್ಟ್ಗಳು ಇನ್ನೂ ಕೂಡ ಕಂಡು ಹಿಡಿಯೋಕಾಗದೆ ಇರೋ ಔಷಧಿಗೆ ಯಾಕಷ್ಟು ರಿಸರ್ಚ್ ಮಾಡಬೇಕು. ಈ ಮುತ್ಯಗಳ ಅದಾರಲ್ಲ ಸುಮ್ಮನೆ ಇವರ ಕ್ಯೂರ್ ಮಾಡ್ಬಿಡ್ತಾರ. ಮತ್ತೆ ಇವನಿಗೆ ಪ್ರಚಾರ ಮಾಡೋಕೆ ಇವನ್ ಜೊತೆ ಯಾರು ನಿಂತಾರ ಗೊತ್ತಾ? ನೀವ ನೋಡ್ರಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು ದ ಗ್ರೇಟ್ ಸ್ಟಿಂಗ್ ಅಲ್ಲ ಸ್ಟ್ರಿಂಗ್ ಆಪರೇಷನ್ ಮಾಡೋ. ನಾನು ಕೂಡ ಸ್ಟಿಂಗ್ ಆಪರೇಷನ್ ಮಾಡಕತ್ತೀನಿ. ಪೇಮೆಂಟ್ ಗಿರಾಕಿ ಸೋ ಕಾಲ್ಡ್ ಜರ್ನಲಿಸ್ಟ್ ಶಕ್ತಿ ಕುಮಾರ್. ಏನೋ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಒಳ್ಳೆ ಪೈಸಾ ಆತಾರ ಅಂತ ಹೇಳಿ ಜನ ಹೇಳ್ತಾರ. ನೋಡ್ರಿ ಸಕ್ರೆ ಇಲ್ಲಾರ ಎರಿವು ಬರಾಗಿಲ್ಲ. ಈ ಡೈಲಾಗ್ ಎಲ್ಲೋ ಕೇಳೇನಲ್ಲ. ಬೆಲ್ ಇರ್ಲಾರ ಎರಿವು ಇರಂಗಿಲ್ಲ. ಹಂಗ ಮಲ್ಲೈ ಮುತ್ತ ನಿಸ್ವಾರ್ಥದ ಸೇವೆಯಲ್ಲಿ ಮಾಡ್ಲತ್ತಾನ. ಓ ಅಣ್ಣ ಒಂದ್ ಕಡೆ ಸಕ್ರಿ ಒಂದ್ ಕಡೆ ಬೆಲ್ಲ ಅಂತ ಹೇಳಿ 2 ಕಡೆ ವಸೂಲಿ ಮಾಡಕತ್ತಾನ. ಈಗಂತೂ ಬರ್ತಾ MBBS ಮುತ್ಯಗಳು ಜಾಸ್ತಿ ಆಗ್ತಾನ ಹೊಂಟ್ರ. ಅವ್ರನ್ನ ಬದುಕಿಸಿದೆ ಇವ್ರನ್ನ ಬದುಕಿಸಿದೆ ಅಂತ ಹೇಳ್ಕೊಂಡು ಬಿಸ್ನೆಸ್ ಮಾತ್ರ ಮಸ್ತಾಗಿ ಮಾಡ್ತಾ ಇದಾರ. ಡಾಕ್ಟರ್ ಏನು ಹೇಳಕ್ಕ ನಿಮ್ಮ ಕೂಸ್ ಬದಕಲ್ಲ ಅಂತ ಹೇಳಿದ್ದು ಏನಿಲ್ಲ ಡಾಕ್ಟರ್. ಯಾರು ಗುರು ಇವರು? ಡೈಲಿ ಏರೆಲ್ಲ ಇಟ್ಟಾಡ್ತಾರೆ. ಅವನ ಹೆಸರು ಮಿಷಿನ್ ರಾಜ MBBS ಅಂತ. ಇವ್ರದ್ದು ಹೇಳ್ಕೊಂತ ಹೊಂಟ್ರ ಈ ಜನ್ಮದಾಗ ಇವ್ರದ್ದು ಇತಿಹಾಸ ಮುಗಿಯಲ್ಲ, ಅಷ್ಟು ಉದ್ದ ಐತಿ. ಅಬ್ಬಬ್ಬಾ, ಇವ್ರದಿಷ್ಟು ದೊಡ್ಡ ಚರಿತ್ರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ನಾನ್ ಹೇಳೋದು ಕೇಳಿದ್ರೆ ನೀವು 1 ಸೆಕೆಂಡ್ ಶಾಕ್ ಆಗ್ಬೋದು. ಯಾಕೆ? ನೀವು ಯಾವುದೇ ಸ್ವಾಮೀಜಿ ಹತ್ರ ಆಶೀರ್ವಾದ ತಗೊಳಕ್ ಹೋದ್ರ ಅವ್ರು ಹೆಂಗ್ ಆಶೀರ್ವಾದ ಮಾಡ್ತಾರ? ನೀವು ಕಾಲಿಗೆ ಬಿದ್ರ ತಲೆ ಮೇಲೆ ಕೈ ಇಟ್ಟು ಈ ತರ ಆಶೀರ್ವಾದ ಮಾಡ್ತಾರ. ಆದ್ರೆ ನಾನೀಗ ತೋರ್ಸೋ ಸ್ವಾಮೀಜಿ, ನಾನೀಗ ತೋರ್ಸೋ ಮುತ್ಯ ವಿಡಿಯೋ ಕಾಲ್ನಾಗ ಶೂಟ್ ಮಾಡಿ ಆಶೀರ್ವಾದ ಮಾಡ್ತಾರ.
ಶಾಕ್ ಆಯ್ತಲ್ಲ, ನೀವ ನೋಡ್ರಿ. ಸ್ವಾಮಿ ಹ್ಯಾಪಿ ನ್ಯೂ ಇಯರ್. ಸ್ವಾಮಿ ಏ ಹರೀಶಣ್ಣ ಮಗನ ಏನ್ ಗುರ್ತುಪಟ್ಟಾರ ಸ್ವಾಮಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಆಶೀರ್ವಾದ ಮಾಡೋದ್ ಹಾಳಾಗ್ ಹೋಗ್ಲಿ, ಈ ಮುತ್ಯ ದೇವ್ರಿಗೆ ಹೆಂಗ್ ಕೈ ಮುಗಿತಾನ ನೋಡ್ರಿ. ದೇವ್ರಿಗೆ ಹೆಂಗ್ ಕೈ ಮುಗಿಬೇಕಂತಾನೂ ಗೊತ್ತಿಲ್ದಿರೋ ಒಂದು ಸಣ್ಣ ಸಂಸ್ಕೃತಿನೂ ಇಲ್ದೇ ಇರೋ ಇವ್ರಿಗೆಲ್ಲ ನಮ್ ಜನ ಕರೆಯೋದು ನಡೆದಾಡುವ ದೇವರು ಅಂತ. ಈ ಮುತ್ಯಾಗ ನಡೆದಾಡುವ ದೇವರು ಅನ್ನೋದಕ್ಕಿಂತ ಓಡೋ ದೇವರು ಅಂತ ಹೆಸರಿಡ್ಬೇಕಿತ್ತು. ಯಾಕಂದ್ರ ಯಾವಾಗ್ಲೂ ಓಡ್ತಾನ ಇರ್ತಾನ. ಈ ಮುತ್ಯ ಹಂದಿ ಹಿಡಿಯರ್ ಬಂದಾರ, ಓಡೋ. ಈ ಮುತ್ಯನ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ, ಯಾಕಂದ್ರೆ ಈಗಾಗಲೇ ಹಳೇ ವಿಡಿಯೋದಾಗ ಹಾಕೊಂಡ್ ರುಬ್ಬಿ ಅವನು ಪೂರ್ತಿ ಹಿಸ್ಟ್ರಿನ ಹೇಳ್ಬಿಟ್ಟವಿ. ಬೇಕಂದ್ರೆ ಆ ವಿಡಿಯೋ ಹೋಗಿ ನೋಡ್ಕೊಂಡ್ ಬರ್ರಿ. ಈಗ ನೆಕ್ಸ್ಟ್ ಮುತ್ಯಾನ್ ಹತ್ರ ಹೋಗೋನು. ನಿಮ್ಗೆ ಈ ಮುತ್ಯಾನ್ ವಿಡಿಯೋ ತೋರಿಸ್ತೀನಿ, ಆದ್ರೆ ಶಾಕ್ ಆಗ್ಬೇಡ್ರಿ. ಕನ್ಫ್ಯೂಸ್ ಆಗಿರ್ಬೇಕಲ್ಲ, ಹೆಸರು ಹನುಮಂತರಾಯ, ಬಟ್ ಮಸೀದಿ ಒಳಗೆ ಏನ್ ಮಾಡಕತ್ತಾನು ಅಂತ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಬಿಸ್ನೆಸ್ಗೆ ಯಾವ ಜಾಗ ಆದ್ರೇನು, ಆದ್ರ ನಂಗೆ ಒಂದು ಬೇಜಾರು ಏನಂದ್ರ ಇಂಥ ಅನ್ಪಡ್ ನನ್ ಮಕ್ಕಳಿಂದ ದೇವ್ರ ಹೆಸರು ಕೂಡ ಹಾಳಾಗ್ತಾ ಐತಿ. ಇನ್ನು ಇವ್ರನ್ನೆಲ್ಲ ನಂಬ್ಕೊಂಡು ಆ ಜನ ಹೆಂಗ್ ಬರ್ತಾರೋ ದೇವ್ರಿಗೆ ಗೊತ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಲ್ಲೊಬ್ಬ ನೀರಿಂದ ದೀಪ ಹಚ್ತಾನಂತ. ನೀರಿನಿಂದ ದೀಪವ ಹಚ್ಚಿ ಪವಾಡ ತೋರ್ಯಾರ ಅಲ್ಲ ಗುರು, ಆಲ್ರೆಡಿ ಎಣ್ಣೆ ತುಂಬಿರೋ ದೀಪಕ್ಕ ಒಂದ್ ಹನಿ ನೀರ್ ಹಾಕ್ಬಿಟ್ಟು ಈ ನೀರಿಂದಾನ ದೀಪ ಹತ್ತಿತು ಅಂತ ಹೇಳ್ತದಾರ. ವಿಡಿಯೋದಾಗ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತ, ಇನ್ ಅಲ್ಲಿರೋರ್ ಕಣ್ಣಿಗೆ ಏನ್ ಇಟ್ಕೊಂಡ್ ಕೂತಾರೋ ಗೊತ್ತಿಲ್ಲ. ಜನ್ಮಕ್ಕೆ ಹೋಗೋ. ನೀವು 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡೋರ್ನೇ ನೋಡಿರ್ತೀರಿ, ಆದ್ರೆ 1000 ರೂಪಾಯಿ ಆಕ್ಟಿಂಗ್ ಮಾಡೋರ್ ನೋಡಿದ್ರೆ ಹಂಗಾರೆ ಈಗ ನೋಡ್ರಿ. ಯಾರು ಇವ್ರಲ್ಲ? ಮಾತು ಬರ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಯಾವೂರಿಂದ ಬಂದ್ರಿ? ಮಂಜೇಶ್ವರ, ಕೇರಳ. ಮಾತು ಬರಲ್ಲ, ಕಿವಿ ಕೇಳಿದ. ಹೋಗಿಂದ ಅಯ್ಯ ಮನುಷ್ಯರು ಜೀವನ ಜೀವನ ಜೀವನ. In the name of Jesus, I take authority over every deaf and dumb spirit. I command you, leave his body. Come out in the name of Jesus. ಅವನವನು ಈ ರೇಂಜ್ಗೆ ರಿಯಲಿಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಯಾವ್ದಾದ್ರು ಮೂವಿ ಒಳಗೆ ಮಾಡಿದ್ರೆ ಇಷ್ಟೊತ್ತಿಗೆ ಆಸ್ಕರ್ ಅವಾರ್ಡ್ ಕೊಟ್ಟಿರೋರು ಇರ್ಬೋದೇನಪ್ಪ. ನೀವು ನಾಗರ ಹಾವು, ಕೆರಿ ಹಾವು, ಬ್ಲ್ಯಾಕ್ ಕೊಬ್ರಾ, ಇನ್ನು ಬೇಜಾನ್ ಹಾವು ನೋಡಿರ್ತೀರಿ, ಆದ್ರೆ ಈಗ ನಾನು ತೋರ್ಸೋ ಹಾವು ನೋಡಕ್ ಸಾಧ್ಯನೇ ಇಲ್ಲ. ಹೌದಾ? ಯಾಕಮ್ಮ, ಏನಾಯ್ತು? ಹಾವು, ದೊಡ್ಡ ಹಾವು. ಹಾವು? ಇಲ್ಲಿವರೆಗೂ ಅಂತ ಹಾವನ್ನ ನಾನು ನೋಡೇ ಇರ್ಲಿಲ್ಲ. ಆಕ್ಚುಲಿ ಇದು ಮಾರ್ಕೆಟಿಗೆ ಬಂದಿರೋ ಹೊಸ ಹಾವು. ನಾರ್ಮಲ್ ಹಾವುಗಳಿಗೆ ಕೈಕಾಲು ಇರಲ್ಲ, ಆದ್ರೆ ಇದಕ್ಕೆ ಕೈಕಾಲು ಐತಿ. ಆ ಹಾವಿಗೂ ಈ ಹಾವಿಗೂ ಇನ್ನೊಂದು ಡಿಫ್ರೆನ್ಸ್ ಏನಂದ್ರ, ಆ ಹಾವು ಪರಿ ಬಿಟ್ರೆ ಈ ಹಾವು ಲುಂಗಿ ಬಿಡ್ತೈತಿ. ಇಷ್ಟಕ್ಕ ನಿಂತಿಲ್ಲ ರೀ, ಮುತ್ಯಗಳು ಸಾಲಿನಾಗ ಬರೀ ದೊಡ್ಡವರಲ್ಲ, ಮಕ್ಕಳು ಕೂಡ ಅದಾರ. ನಿಮ್ ಗುಡಿಗೆ ಬಂದ್ರೆ ಸಾಕು, ನಿಮ್ ಹೆಸರು ಜಪ ಮಾಡೋದ್ ಬಿಟ್ರೆ ಬೇರೆ ಏನು ನೆನಪಾಗೋದಿಲ್ಲ. ನಿಮ್ ಪಾದದ ನೆರಳಿನಲ್ಲಿ, ನೀವು ನಡೆಸಿದ ದಾರಿನಲ್ಲಿ ಜೀವನ ಮಾಡ್ತೀನಿ.
ಇನ್ನು ಈ ಕಣ್ಣಾಗ ಏನೇನ್ ನೋಡ್ಬೇಕು ಅವನವನ ಪಾಪ ಆಗತನ ಎದ್ದು ಕಣ್ಣು ಒರೆಸ್ಕೊಂಡು ಅಳ್ಕೋತ ಕೂತಿರೋ ಸಣ್ಣ ಹುಡುಗನ್ನ ಬಿಸ್ನೆಸ್ ಮಾಡೋ ಸಂಬಂಧ ತಗೊಂಬಂದ್ ಮುತ್ಯಾಣ ಮಾಡಿಟ್ರ. ಇನ್ನು ನಮ್ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ನಾನ್ ಇವ್ರಿಗೆ ಕೇಳೋದೇನಂದ್ರ, ಇವ್ರು ಇಷ್ಟೊಂದು ಸಾಚ ಆಗಿದ್ರ, ಇಷ್ಟೊಂದು ಪವಾಡ ಪುರುಷರು ಆಗಿದ್ರ ದೇಶದಾಗ ರಾಜ್ಯದಾಗ ಇಷ್ಟೊಂದು ಪ್ರಾಬ್ಲಮ್ಸ್ ಅದಾವು, ಯಾರು ಯಾಕೆ ಸಾಲ್ವ್ ಮಾಡ್ತಿಲ್ಲ? ಸೌಜನ್ಯ ಕೇಸ್ ಇಷ್ಟು ವರ್ಷದಿಂದಾನು ನಡೀತಾನ ಐತಿ, ಯಾಕೆ ಯಾವ ಒಬ್ಬ ಮುತ್ಯ ಕೂಡ ಬಂದು ಸೌಜನ್ಯ ಕೇಸ್ನ ಬಗೆಹರಿಸ್ತಾ ಇಲ್ಲ? ನೀವು ಪವಾಡ ಪುರುಷರೇ ಆಗಿದ್ರ ಸೌಜನ್ಯ ಕೇಸ್ನ ಬಗೆಹರಿಸ್ರಿ, ನಾನೇ ನಿಮಗ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗ್ತೀನಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ. ಆಗಲ್ಲ. ಬೇಡ ಅದು. ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ. ಆಮೇಲೆ ಇವ್ರು ಎಷ್ಟು ಬ್ರಿಲಿಯಂಟ್ ಅದಾರಂದ್ರ, ಯಾರೋ ಬಂದು ಪ್ರಶ್ನೆ ಮಾಡಿದ್ರ ಇದನ್ನ ಕೇಳ್ತಾರೋ ಇದನ್ನ ಪ್ರಶ್ನೆ ಮಾಡ್ತಾರಂತ ಮೊದ್ಲೇ ತಿಳ್ಕೊಂಡು ಅದಕ್ಕೆ ಆನ್ಸರ್ ಕೂಡ ಮೊದ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರ. ನೀವು ಅವರಿಗೆ ಏನೇ ಕ್ವಶನ್ ಮಾಡ್ರಿ, ಯಾವ್ದೇ ತರ ಕ್ವಶನ್ ಮಾಡ್ರಿ, ಅವ್ರು ಆಲ್ರೆಡಿ ನಿಮ್ಗೆ ಪ್ರಿಪೇರ್ಡ್ ಆನ್ಸರ್ ಕೊಟ್ಟೆ ಬಿಡ್ತಾರ. ಕೊನೆಯದಾಗಿ ನಮ್ಮ ಜನಗಳಿಗೆ ಹೇಳೋದೇನಂದ್ರ, ಇವ್ರದೇ ಏಜಿನ ಒಬ್ರು ಸ್ವಾಮೀಜಿ ಇದಾರ, ಅವ್ರನ್ನೂ ಕೂಡ ತೋರಿಸ್ತಾನೆ, ನೋಡ್ಕೊಂಡ್ ಬರ್ರಿ. ಈ ವರ್ಷದ ಅಜ್ಜನ ಜಾತ್ರೆ ಥೀಮ್ ಏನು ಅಂದ್ರ ಆರೋಗ್ಯ ಜಾತ್ರೆ. ಹಣ ಗಳಸಾಕ ಆರೋಗ್ಯ ಹಾಳು ಮಾಡ್ಕೋತೀವಿ, ಅದ ಆರೋಗ್ಯ ಗಳಸಾಕ ಹಣ ಖರ್ಚು ಮಾಡ್ತೀವಿ. ಆರೋಗ್ಯ ಇಲ್ಲ ಅಂದ್ರ ಜೀವನದೊಳಗ ಏನೂ ಇಲ್ಲ. ಆಕ್ಚುಲಿ ಇವರು ನಿಜವಾದ ಸ್ವಾಮಿಗಳು. ಇವರು ಜನರಲ್ಲಿ ಮೌಢ್ಯನ ಹಬ್ಬಿಸ್ತಾ ಇಲ್ಲ, ಜನರನ್ನ ಜಾಗೃತಿ ಮಾಡ್ತಾ ಇದಾರ. ಊರುಗಳಿಗೆ ರಸ್ತೆ, ಶಾಲೆ, ಇನ್ನೂ ಜನಕ್ಕೆ ಏನೇನು ಉಪಯೋಗ ಆಗುತ್ತೋ ಅಂತ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದಾರ. ಇವರಿಗೆ ನಿಜವಾದ ಸ್ವಾಮಿಗಳು ಅಂತ ಅನ್ನೋದು. ಈ ಮುತ್ಯಗಳೆಲ್ಲ ಇವ್ರ ಕಾಲಿಗೂ ಸಮ ಇಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತೆ.